ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊನ್ನೆ ಬೀದರ್ ಜಿಲ್ಲೆಯ ಬಾಡಗಿ ಕ್ರಾಸ್ ಹತ್ತಿರ ಮಹಾಮಾನವತಾವಾದಿ, ಈ ಜಗದ ಬೆಳಕು, ವಚನಗಳ ಗಾರುಡಿಗ, ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನ ಅವಮಾನಗೊಳಿಸಿದ್ದನ್ನ ಭೂಮಿ ಬಸವ ಕಲ್ಯಾಣದಲ್ಲಿ ಮಾನ್ಯ ತಹಶೀಲ್ದಾರರು ಅವರು ಒಂದು ಎರಡು ಸ್ವಲ್ಪ ಕೊಡಕ್ಕೆ ಅವಕಾಶ ತಹಶೀಲ್ದಾರ್ ಇಬ್ಬರು ತಹಶೀಲ್ದಾರ್ ಅಲ್ಲೇ ಹಾಕೋದು ಚೇರ್ಸಿ ಆ ಕಡೆ ಒಂದೆರಡು ಸೇರಿ ವಿಶ್ವಗುರು ಬಸವಣ್ಣನವರ ಈ ನೆಲದಲ್ಲಿ ಸಮಸ್ತ ಬಸವ ಕಲ್ಯಾಣದ ಎಲ್ಲ ಹಿರಿಯರು, ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ, ವಿಶ್ವಸ್ತ ಸಮಿತಿ, ಬಸವ ಕಲ್ಯಾಣದ ಎಲ್ಲ ಜಾತಿ ಮತ್ತು ಎಲ್ಲ ಧರ್ಮದ ಮುಖಂಡರು ಸೇರಿ ಈ ನೆಲದಿಂದ ಸಮಸ್ತ ಬಸವ ಭಕ್ತರ ಪರವಾಗಿ ಈ ನೆಲದ ವಿಶೇಷವಾಗಿ ಬಸವ ಕಲ್ಯಾಣದ ಶಾಸಕನಾಗಿ ತೀವ್ರವಾಗಿ ಒಂದು ಕಡೆ ಬಹುತೇಕ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನ ಅವಮಾನ ಮಾಡತಕ್ಕಂಥದ್ದು, ಅದು ಬರೀ ಬಸವಣ್ಣನವರಿಗೆ ಅವಮಾನ ಮಾಡದಂಗಲ್ಲ, ಅದು ಮಾನವೀಯತೆಯ ಅವಮಾನ, ಸಂಸ್ಕೃತಿಗೆ ಅವಮಾನ ಮಾಡತಕ್ಕಂಥದ್ದು. ಬಹುತೇಕ ಇಂಥ ಕಿಡಿಗೇಡಿಗಳಿಗೆ ಈ ನೆಲದ ಶಾಸಕನಾಗಿ ಆದಷ್ಟು ಶೀಘ್ರದಲ್ಲಿ, ಆದಷ್ಟು ಬೇಗನೆ ಯಾರು ಈ ತಪ್ಪು ಕೃತ್ಯವನ್ನ ಮಾಡಿದ್ದಾರೆ ಅವರನ್ನ ಕೂಡಲೇ ಅರೆಸ್ಟ್ ಮಾಡಿ ಕಾನೂನಿನ ಸೂಕ್ತ ಕ್ರಮ ಅವ್ರ ಮೇಲೆ ತಗೊಳ್ಬೇಕಂತ ಹೇಳಿ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ಈ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಎಲ್ಲೆಲ್ಲಿ ಮಹಾನ್ ಪುರುಷರ ಪುತ್ಥಳಿಗಳಿವೆಯೋ ಅವುಗಳಿಗೆ ಸರ್ಕಾರ ಸೂಕ್ತ ಸರ್ಕಾರ ಗಮನ ಹರಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ. ಒಂದು ವೇಳೆ ಬರ್ತಕ್ಕಂಥ 24 ಅಥವಾ 48 ಗಂಟೆಗಳಲ್ಲಿ ಏನು ದಾಡಿಗೆ ಕ್ರಾಸ್ನಲ್ಲಿ ನಡೆದಂತಹ ಈ ಕೆಟ್ಟ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವರನ್ನ ಕೂಡಲೇ ಒಂದು ವೇಳೆ ತಾವು ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ, ನಿಷ್ಕಾಳಜಿ ವಹಿಸಿದರೆ ನಾವು ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ವಿಶೇಷವಾಗಿ ಬಹಳಷ್ಟು ಮಹಾಪುರುಷರಿಗೆ ಅವಮಾನ ಆದಾಗ, ಮಹಾಪುರುಷರ ಪುತ್ಥಳಿಗಳಿಗೆ ಅವಮಾನ ಆಗಿದ್ದು ಇವತ್ತೇನು ಮೊದಲನೇದಲ್ಲ, ನಾವು ಬಹಳಷ್ಟು ಸಲ ನೋಡ್ತೀವಿ. ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರಿಗೆ ಅವಮಾನ ಮಾಡಿದಾಗ ಇವತ್ತು ನಾವು ಬಸವ ಭಕ್ತರು ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಯಾರಿಗೂ ಕೂಡ, ಒಬ್ಬ ಆಟೋ ಪ್ಯಾಸೆಂಜರ್ಗೂ ಕೂಡ ಇವತ್ತು ನಮ್ಮ ಪ್ರತಿಭಟನೆಯಿಂದ ಯಾರಿಗೂ ತಕ್ಲೀಫ್ ಆಗ್ತಾ ಇಲ್ಲ. ನಾವು ನೋಡ್ತೀವಿ ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು. ಅಂದ್ರ ಬಸವ ಭಕ್ತರನ್ನು ಶಾಂತಿ ಪ್ರಿಯರು ಹಾಗಂತೇಳಿ ನಾವೇನು ಹೇಳಿಗಳಲ್ಲ, ಅವಶ್ಯಕತೆ ಬಂದ್ರೆ ನಾವು ಎದಕ್ಕೆ ಮೂಲಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಇಂಥ ಘಟನೆಗಳು ಅದು ಯಾವುದೇ ಮಹಾನ್ ಪುರುಷರಾಗಲಿ, ಮಹಾನ್ ಪುರುಷರು ಬದುಕಿದ್ದು ಅವರ ಸ್ವಾರ್ಥಕ್ಕಾಗಿ ಅಲ್ಲ, ಈ ಸಮಾಜದ ಉದ್ಧಾರಕ್ಕಾಗಿ, ಈ ಮನುಕುಲದ ಉದ್ಧಾರಕ್ಕಾಗಿ. ಹಾಗಾಗಿ ಇಂಥ ಕೆಟ್ಟ ಘಟನೆಗಳು ಈ ನೆಲದಲ್ಲಿ, ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ನೆಲದಲ್ಲಿ ಮತ್ತೆಂದು ಮರುಕಳಿಸದೇ ಇರಲಿ ಅಂತ ಹೇಳಿ ನಾನು ಸರ್ಕಾರ ಎಚ್ಚರ ವಹಿಸಲಿ, ಆದಷ್ಟು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು.